ನಮಸ್ಕಾರ. ನಾನು ಮತ್ತೆ ರಮಾಕಾಂತ್, ನಿಮ್ಮ ಮುಂದುಗಡೆ ನ್ಯಾಷನಲ್ ಎಜುಕೇಷನ್ ಕಮಿಟಿ ನ್ಯಾಷನಲ್ ಕೋಆರ್ಡಿನೇಟರ್. ಈಗ ನಿಮ್ಮ ಮುಂದೆ ಬಂದ ಕಾರಣ, ಈ ಮೊನ್ನೆ ದೆಹಲಿನಲ್ಲಿ ಆದ ತಕ್ಷಣ 3, 4, 5 ಈ 3 ದಿವಸ ಕಾರ್ಯಕ್ರಮ ಬಗ್ಗೆ ವಿವರವಾಗಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ನನಗೆ ಗೊತ್ತಿದೆ ಎಲ್ರಿಗೂ ಬರೋದಾಗಲ್ಲ. ಇಂಥ ದೆಹಲಿ ದೂರ ಭಾರತ ಪ್ರದೇಶ, ನಿಮ್ಮ ಆರೋಗ್ಯ, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾನು ತಿಳ್ಕೊಂಡಿದ್ದೇನೆ. ಆದರೂ ಕೂಡ ಸಾವಿರಾರು ಜನರು ನಮ್ಮ ಕರ್ನಾಟಕದಿಂದ, ತೆಲಂಗಾಣದಿಂದ, ಆಂಧ್ರ ಪ್ರದೇಶದಿಂದ, ತಮಿಳುನಾಡಿಂದ, ಸೌತ್ ಇಂಡಿಯಾದಿಂದ ಎಲ್ಲರೂ ಬಂದಿದ್ದರು. ಇದಲ್ಲದೆ ಭಾರತದ ಎಲ್ಲ ಡಿಸ್ಟಿಕ್ಗಳಿಂದ, ಎಲ್ಲ ಕಡೆಯಿಂದ ಬಂದು ಸಾವಿರಾರು ಜನರು 4 ಮತ್ತು 5ನೇ ತಾರೀಕು ಒಳ್ಳೆಯ ನಮ್ಮ ಶಕ್ತಿಯನ್ನು ತೋರಿಸಿ ಪ್ರದರ್ಶನವನ್ನು ಮಾಡಿದರು. 3ನೇ ತಾರೀಕಿನ ದಿವಸ ನಾವು ನಮ್ಮ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ಎಲ್ಲ ಲೀಡರ್ಗಳ ಒಪಿನಿಯನ್ ತೊಗೊಂಡಿದ್ದೀವಿ. ಸಪೋಸ್ ನಮ್ಮದು ನಾಳೆ ಸರ್ಕಾರ ಬಂದು ನಮ್ಮ ಜೊತೆಗೆ ಮಾತಾಡದೆ ಹೋದರೆ ನಾವು ಮುಂದಾಲೋಚನೆ ಏನು ಮಾಡಬೇಕು, ಇದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿಕೊಂಡು ನಮ್ಮ ಮೀಟಿಂಗನ್ನು ಮುಗಿಸಿ 4 ಮತ್ತು 5ನೇ ತಾರೀಕು ಸಾವಿರಾರು ಜನರು. ಯಾಕಂದರೆ ಈಗ ಎಲ್ಲರೂ ಪೆನ್ಷನ್ದಾರಿಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಇವ್ರು ಸರ್ಕಾರ ಪೆನ್ಷನ್ ಕೊಡ್ತಾ ಇಲ್ಲ, ನಾವು ಧರಣಿಗಳನ್ನು ಮಾಡೋದು ಬಂದ್ ಮಾಡ್ತಾ ಇಲ್ಲ. ಅದಕ್ಕೆ ಏನು ಮಾಡ್ಬೇಕಂಥೇಳಿ ಈವನ್ 7 ಸಿಸ್ಟರ್ಸ್ ನಿಮ್ಗೆ ಆಸಾಮ್, ಗೌಹಾಟಿ, ಭೂತಾನ್, ಮೇಘಾಲಯ ಅಲ್ಲಿಂದ ಕೂಡ ಜನರು ಮೊದಲೇ ಸಾರಿ ಭಾಗವಹಿಸಿ ನಾವು ಏನು ಒಂದು ಹಿಸ್ಟಾರಿಕಲ್ ಒಂದು 4, 5 ನಮ್ಮ ಧರಣಿಯನ್ನು ಮಾಡ್ಬೇಕಂತ ಏನು ಮಾಡಿದ್ದೀವಿ, ಅದು ತುಂಬ ಸಕ್ಸಸ್ ಆಗಿದ್ದು ನಿಮ್ಗೆ ಒಳ್ಳೆಯ ವಿಷಯನೂ ನಾನು ತಿಳಿಸುತ್ತೇನೆ. ಇದಲ್ಲದೆ ಇನ್ನೊಂದು ಒಳ್ಳೆಯ ಕೆಲಸ ಏನಾಗಿದೆ ಅಂದರೆ 25 ಜನ MPs ಮಹಾರಾಷ್ಟ್ರ, ಗುಜರಾತು, ಉತ್ತರ ಪ್ರದೇಶ್ ಈ 3 ರಾಜ್ಯಗಳಿಂದ ಬಂದು ನಮಗೆ ಬೆಂಬಲವನ್ನು ತೋರಿಸಿದರು. ಇಲ್ಲ, ನೀವು ಕೇಳ್ತಾಕ್ಕಂತ ಕರೆಕ್ಟ್ ಇದೆ, ನಾವು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀವಿ. ಅದಲ್ಲದೆ ಅವ್ರು ಏನು ಹೇಳಿದರು, 5ನೇ ತಾರೀಕು ಬಂದವರು ನಾವು 6ನೇ ತಾರೀಕು ಪಾರ್ಲಿಮೆಂಟಿಗೆ ಹೋಗಿ ಅದು ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ನಾವು ನಿಮ್ಮ ಪರವಾಗಿ ಧೋರಣೆಯನ್ನು ಕೂಗ್ತೀವಿ. ನೋಡಿರಿ, 25 ಜನ MP ನಮಗೆ ಸಪೋರ್ಟ್ ಹೆಂಗೆ ಮಾಡ್ರಂತ. ಇದರಲ್ಲಿ ಬರೀ ಅಪೋಸಿಷನ್ನವ್ರು ಇದ್ದಾರಂತ ತಿಳ್ಕೊಬೇಡ್ರಿ. ಇವನ್ BJP ಅವರು ಇದ್ದಾರೆ, NDAದವ್ರು ಇದ್ದಾರೆ, ಶಿವಸೇನಾದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅದೇ ಪ್ರಕಾರ ಅವರು 6ನೇ ತಾರೀಕು ಕಾರ್ಯಕ್ರಮವನ್ನು ಮಾಡಿ ತೋರಿಸಿ ನಮಗೆ ಸಪೋರ್ಟ್ ಮಾಡಿದರು. ಇದು ಒಂದು ದೊಡ್ಡ ನಮ್ಗೆ ಹೇಳ್ಬೇಕಂದ್ರೆ ವಿಕ್ಟ್ರಿ ಇದ್ದಂಗೆ. 25 ಜನ MPs ನಾವು ಜಂತರ ಮಂತರಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದು ಹಂಗಿಂಗಲ್ಲ. ನಮ್ಮ ಹಣೆ ಬರ ನೋಡ್ರಿ, ಕರ್ನಾಟಕದಲ್ಲಿ 28 ಜನ MPs ಇದ್ದಾರೆ. ಯಾವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಯಾರು ಬರಲಿಲ್ಲ. ಇನ್ನೇನು ನಮ್ಮ ಜನರು, ನಮ್ಮ ದಾವಣಗೆರೆಯವರು, ನಮ್ಮ ಹುಬ್ಬಳ್ಳಿಯವರು ಹೋಗಿ ನಮ್ಮ ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿ ಹೇಳಿದರು. ಅವ್ರು ಹ್ಞೂ ನಿಮ್ಮ ಕೆಲಸ ಆಗ್ತಾಯಿದೆ, ಮಾಡ್ತೀವಿ ಅಂತ ಹೇಳಿದರು. ಅದ್ರ ಪ್ರಕಾರ ನಮ್ಮ ದಾವಣಗೆರೆಯವರು ಕೂಡ ನಮ್ಮ ರಾಘವೇಂದ್ರ, ಶೋಭಾ ಕರಂದಾಳೆ ಮೇಡಮ್ ಕಡೆನೂ ಹೋದರು. ಅವ್ರು ಕೂಡ ನಿಮ್ಮ ಕೆಲಸ ಆಗ್ತಾಯಿದೆ. ಯಾವಾಗ ಆಗತ್ತೆ ಅದನ್ನು ಕೇಳೋಕ್ಕೆ ನಾವು ಹೋಗಿದ್ವಿ. ಆದರೆ ಸರ್ಕಾರ ಬರಲಿಲ್ಲ, ನಮ್ಮನ್ನು ಕರೀಲಿಲ್ಲ. ಕಾರಣಗಳು ಏನಿರ್ಬೋದು ಅದನ್ನು ಕೂಡ ನಾವು ವಿಚಾರ ಮಾಡಬೇಕು. ನನ್ನ ತಲೆಯಲ್ಲಿ, ನನ್ನ ಬುದ್ಧಿಶಕ್ತಿ ಪ್ರಕಾರ ಒಂದೇ ಒಂದು ವಿಚಾರ ಬಂತು. ಯಾವಾಗ 25 MPsಗಳು ಬಂದು